ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಮಾಸ ಎಂದರೆ ಹಬ್ಬಗಳ ಮಾಸ, ಭಕ್ತಿ ಮತ್ತು ಸಮೃದ್ಧಿಯ ಮಾಸ. ಇದರಲ್ಲಿ ಅತ್ಯಂತ ವಿಶಿಷ್ಟವಾದ ಹಾಗೂ ಮಹಿಳಾ ಮಣಿಯರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸುವ ಹಬ್ಬವೇ ವರಮಹಾಲಕ್ಷ್ಮಿ ವ್ರತ. ವರಗಳನ್ನು ಕರುಣಿಸುವ ಮಹಾತಾಯಿ ಲಕ್ಷ್ಮಿಯನ್ನು ಆರಾಧಿಸುವ ಈ ದಿನ ಪ್ರತಿಯೊಂದು ರಾಶಿಯವರಿಗೂ ವಿಶೇಷವಾದ ಫಲಗಳು ದೊರೆಯುತ್ತದೆ. ಫಲಗಳನ್ನು ತರುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ನವಗ್ರಹಗಳ ರಾಜನಾದ ಸೂರ್ಯನ ಆಧಿಪತ್ಯದಲ್ಲಿರುವ ಸಿಂಹ ರಾಶಿಯವರಿಗೂ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇರುವ ವಿಶೇಷ ನಂಟು ಏನು, ಈ ಹಬ್ಬ ಸಿಂಹ ರಾಶಿಯವರಿಗೆ ತರುವ ಅದೃಷ್ಟಗಳೇನು ಹಾಗೂ ಸಿಂಹ ರಾಶಿಯವರು ತಾಯಿಯನ್ನು ಹೇಗೆ ಪೂಜಿಸಿದರೆ ಸಂಪೂರ್ಣ ಕೃಪೆಗೆ ಪಾತ್ರರಾಗುತ್ತಾರೆ ಎಂಬುದನ್ನು ನಾನಿಂದು ನಿಮಗೆ ಸಂಪೂರ್ಣವಾಗಿ ಮತ್ತು ವಿಸ್ತೃತವಾದ ಮಾಹಿತಿಯನ್ನು ತಿಳಿಸುತ್ತೇನೆ. ವರಮಹಾಲಕ್ಷ್ಮಿ ಹಬ್ಬ ಮತ್ತು ಸಿಂಹ ರಾಶಿ ನಡುವಿನ ಅದ್ಭುತ ಸಂಬಂಧ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯ ಅಧಿಪತಿ ಸೂರ್ಯ. ಸೂರ್ಯ ಎಂದರೆ ತೇಜಸ್ಸು, ನಾಯಕತ್ವ, ಅಧಿಕಾರ ಮತ್ತು ಆರೋಗ್ಯದ ಸಂಕೇತ. ಮತ್ತೊಂದೆಡೆ ಮಹಾಲಕ್ಷ್ಮಿ ಎಂದರೆ ಸಂಪತ್ತು, ಶಾಂತಿ ಮತ್ತು ಸಮೃದ್ಧಿ ಸಂಕೇತ. ಸಿಂಹ ಮಾಸದ ಪ್ರವೇಶ. ವರಮಹಾಲಕ್ಷ್ಮಿ ಹಬ್ಬವು ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಬರುತ್ತದೆ. ಜ್ಯೋತಿಷ್ಯದ ಪ್ರಕಾರ ಈ ಸಮಯದಲ್ಲಿ ಸೂರ್ಯನು ತನ್ನದೇ ಆದ ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಾನೆ ಅಥವಾ ಪ್ರವೇಶಿಸುವ ಸಿದ್ಧತೆಯಲ್ಲಿದ್ದಾನೆ. ಇದನ್ನೇ ಸಿಂಹ ಮಾಸ ಅಥವಾ ಸಿಂಹ ಸಂಕ್ರಮಣ ಎನ್ನುತ್ತಾರೆ. ಸೂರ್ಯನು ತನ್ನ ಸ್ವಂತ ಮನೆಯಲ್ಲಿರುವಾಗ ಅತ್ಯಂತ ಬಲಶಾಲಿಯಾಗಿರುತ್ತಾನೆ. ಸೂರ್ಯ ಮತ್ತು ಲಕ್ಷ್ಮಿಯ ಸಮಾಗಮ. ಸೂರ್ಯನ ತೇಜಸ್ಸು ಮತ್ತು ಲಕ್ಷ್ಮಿಯ ಐಶ್ವರ್ಯ ಎರಡು ಒಟ್ಟಿಗೆ ಸೇರುವ ಈ ಪುಣ್ಯಕಾಲ ಸಿಂಹರಾಶಿಯವರಿಗೆ ಅತ್ಯಂತ ಶ್ರೇಷ್ಠ. ಸೂರ್ಯನು ಸಮಾಜದಲ್ಲಿ ಗೌರವವನ್ನು ತಂದರೆ ಲಕ್ಷ್ಮೀ ದೇವಿಯು ಆರ್ಥಿಕ ಬದ್ಧತೆಯನ್ನು ನೀಡುತ್ತಾಳೆ. ಈ ಎರಡು ಶಕ್ತಿಗಳ ಸಮ್ಮಿಲನವು ಸಿಂಹರಾಶಿಯವರ ಬದುಕಿನಲ್ಲಿ ಸುವರ್ಣ ಕಾಲವನ್ನು ಆರಂಭಿಸುತ್ತದೆ. ವರಮಹಾಲಕ್ಷ್ಮಿ ಹಬ್ಬದಿಂದ ಸಿಂಹರಾಶಿಯವರಿಗೆ ಒಲಿಯುವ ಅದೃಷ್ಟಗಳು ಮತ್ತು ಶುಭ ಫಲಗಳು ಯಾವುದೆಂದು ನೋಡೋಣ. ಸಿಂಹ ರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವ ಗುಣ ಉಳ್ಳವರು. ಈ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯಿಂದ ತಾಯಿ ಲಕ್ಷ್ಮಿಯು ಸಿಂಹ ರಾಶಿಯವರಿಗೆ ಕೆಲವು ಅದೃಷ್ಟಗಳನ್ನು ಕರುಣಿಸುತ್ತಾಳೆ. ಮೊದಲನೆಯದಾಗಿ ಆರ್ಥಿಕ ಮುನ್ನಡೆ ಮತ್ತು ಸಾಲಬಾಧೆಯಿಂದ ಮುಕ್ತಿ. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ನೀವು ಮಾಡಿರುವ ಹೂಡಿಕೆಗಳಿಂದ ಉತ್ತಮ ಲಾಭ ನಿಮಗೆ ದೊರೆಯುತ್ತದೆ. ತಾಯಿಯ ಕೃಪೆಯಿಂದ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತದೆ. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಭರ್ಜರಿ ಯಶಸ್ಸು ನಿಮ್ಮದಾಗುತ್ತದೆ. ಸಿಂಹ ರಾಶಿಯವರ ವೃತ್ತಿ ಜೀವನದಲ್ಲಿ ಈ ಹಬ್ಬದ ನಂತರ ಒಂದು ಹೊಸ ತಿರುವು ಸಿಗಲಿದೆ. ಉದ್ಯೋಗದಲ್ಲಿ ಬಡ್ತಿ, ಅಧಿಕಾರಿಗಳಿಂದ ಮನ್ನಣೆ ಸಿಗುವ ಯೋಗವಿದೆ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ವೃದ್ಧಿಯಾಗಲಿದೆ. ಹೊಸ ಒಪ್ಪಂದಗಳು ಲಾಭದಾಯಕವಾಗಲಿವೆ. ಕೀರ್ತಿ ಮತ್ತು ಸಮಾಜದಲ್ಲಿ ಗೌರವ. ಸೂರ್ಯನ ಪ್ರಭಾವದಿಂದ ನಿಮಗೆ ಲಭಿಸುವ ಸ್ಥಾನಮಾನಗಳಿಗೆ ಲಕ್ಷ್ಮಿಯ ಆಶೀರ್ವಾದ ಬೆಂಗಾವಲಾಗಿ ನಿಲ್ಲುತ್ತದೆ. ಸಮಾಜದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗುತ್ತದೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. ಕೌಟುಂಬಿಕ ನೆಮ್ಮದಿ ಮತ್ತು ವಿವಾಹ ಯೋಗ. ಕುಟುಂಬದಲ್ಲಿ ಎದುರಾಗುತ್ತಿರುವ ಭಿನ್ನಾಭಿಪ್ರಾಯಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಒದಗಿ ಬರಲಿವೆ ಮತ್ತು ಸಂತಾನ ಅಪೇಕ್ಷಿತರಿಗೆ ಶುಭ ಸುದ್ದಿ ಸಿಗಲಿದೆ. ಆರೋಗ್ಯ ವೃದ್ಧಿ. ಸೂರ್ಯನು ಆರೋಗ್ಯದ ಕಾರಕ. ಲಕ್ಷ್ಮಿಯ ಪೂಜೆಯಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ. ಮುಖದಲ್ಲಿ ಹೊಸ ತೇಜಸ್ಸು ಮೂಡುತ್ತದೆ. ಸಿಂಹ ರಾಶಿಯವರು ವರಮಹಾಲಕ್ಷ್ಮಿಯನ್ನು ಪೂಜಿಸುವ ವಿಶೇಷ ವಿಧಾನವನ್ನು ನಾನೀಗ ನಿಮಗೆ ತಿಳಿಸುತ್ತೇನೆ. ಸಿಂಹ ರಾಶಿಯವರು ಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗಲು ತಮ್ಮದೇ ಆದ ಕೆಲವು ವಿಶಿಷ್ಟ ವಿಧಾನಗಳನ್ನು ಅನುಸರಿಸುವುದು ಸೂಕ್ತ. ಪೂಜೆಗೆ ಬಳಸಬೇಕಾದ ಶುಭ ಬಣ್ಣಗಳು. ಸಿಂಹ ರಾಶಿ ಅಧಿಪತಿ ಸೂರ್ಯನಾಗಿರುವುದರಿಂದ ಪೂಜೆಯ ಸಮಯದಲ್ಲಿ ಕೆಂಪು, ಕಿತ್ತಳೆ ಅಥವಾ ಬಂಗಾರದ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅತ್ಯಂತ ಶುಭ.
ದೇವಿಯ ಕಳಶಕ್ಕೂ ಕೆಂಪು ಅಥವಾ ಹಸಿರು ಬಣ್ಣದ ರವಿಕೆಯನ್ನು ಏರಿಸುವುದು ಶ್ರೇಷ್ಠ. ದೇವಿಗೆ ಅರ್ಪಿಸಬೇಕಾದ ಪುಷ್ಪಗಳು. ಮಹಾಲಕ್ಷ್ಮಿಗೆ ಗುಲಾಬಿ ಮತ್ತು ಕಮಲ ಎಂದರೆ ಅಚ್ಚುಮೆಚ್ಚು. ಸಿಂಹ ರಾಶಿಯವರು ವಿಶೇಷವಾಗಿ ಕೆಂಪು ದಾಸವಾಳ, ಕೆಂಪು ಗುಲಾಬಿ ಮತ್ತು ಕಮಲದ ಹೂಗಳಿಂದ ದೇವಿಯನ್ನು ಅಲಂಕರಿಸಬೇಕು. ಇದರಿಂದ ಸೂರ್ಯ ಮತ್ತು ಲಕ್ಷ್ಮಿ ಇಬ್ಬರ ಅನುಗ್ರಹವು ಲಭಿಸುತ್ತದೆ. ನೈವೇದ್ಯ ಅಥವಾ ಆಹಾರ ಅರ್ಪಣೆ ಹೇಗಿರಬೇಕು ನೋಡುವ. ದೇವಿಗೆ ಸಿಹಿಯಾದ ನೈವೇದ್ಯ ಎಂದರೆ ಪ್ರೀತಿ. ಸಿಂಹ ರಾಶಿಯವರು ಬೆಲ್ಲದಿಂದ ಮಾಡಿದ ಪಾಯಸ, ಗೋಧಿ ಹಲ್ವಾ, ರವೆ ಉಂಡೆ ಅಥವಾ ಮೋದಕವನ್ನು ನೈವೇದ್ಯವಾಗಿ ಇಡಬೇಕು. ಗೋಧಿ ಮತ್ತು ಬೆಲ್ಲ ಸೂರ್ಯನಿಗೆ ಸಂಬಂಧಿಸಿದ ವಸ್ತುಗಳಾಗಿರುವುದರಿಂದ ಇದು ವಿಶೇಷ ಫಲವನ್ನು ನೀಡುತ್ತದೆ. ಜಪಿಸಬೇಕಾದ ಮಂತ್ರಗಳು. ಪೂಜೆಯ ಸಮಯದಲ್ಲಿ 108 ಬಾರಿ ಓಂ ಶ್ರೀ ಲಕ್ಷ್ಮೀ ನಮಃ ಈ ಮಂತ್ರವನ್ನು ಜಪಿಸಿ. ಇದರ ಜೊತೆಗೆ ಸಿಂಹ ರಾಶಿಯವರು ಆದಿತ್ಯ ಹೃದಯ ಸ್ತೋತ್ರ ಅಥವಾ ಸೂರ್ಯನ ಮಂತ್ರ ಓಂ ಸೂರ್ಯಾಯ ನಮಃ ಮತ್ತು ಶ್ರೀ ಸೂಕ್ತವನ್ನು ಪಠಿಸುವುದರಿಂದ ದ್ವಿಗುಣ ಲಾಭ ಪಡೆಯುತ್ತಾರೆ. ದಾನ ಧರ್ಮ. ಪೂಜೆಯ ನಂತರ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ, ಬಳೆ, ರವಿಕೆ ಕಣದ ಜೊತೆಗೆ ಕೆಂಪು ಬಣ್ಣದ ಹಣ್ಣುಗಳು ಅಂದರೆ ಸೇಬು ಅಥವಾ ದಾಳಿಂಬೆ ನೀಡಿ. ಬಡವರಿಗೆ ಅಥವಾ ವೃದ್ಧರಿಗೆ ಗೋಧಿ, ಬೆಲ್ಲ ಅಥವಾ ವಸ್ತ್ರದಾನ ಮಾಡುವುದರಿಂದ ಸಿಂಹ ರಾಶಿಯವರ ದೋಷಗಳು ನಿವಾರಣೆಯಾಗುತ್ತದೆ. ಸಿಂಹ ರಾಶಿಯವರೇ, ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬವು ನಿಮ್ಮ ಪಾಲಿಗೆ ಒಂದು ಹೊಸ ಭರವಸೆಯ ಬೆಳಕಾಗಿ ಬರಲಿದೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯನ ಧೈರ್ಯ ಮತ್ತು ಮಹಾಲಕ್ಷ್ಮಿಯ ಸಂಪತ್ತು ಎರಡು ಸೇರಿ ನಿಮ್ಮ ಬದುಕನ್ನು ಬಂಗಾರವಾಗಿಸಲಿ. ಭಕ್ತಿಯಿಂದ, ಶ್ರದ್ಧೆಯಿಂದ ತಾಯಿಯನ್ನು ಒಲಿಸಿಕೊಳ್ಳಿ. ನೀವು ಅಂದುಕೊಂಡ ಕಾರ್ಯಗಳು ಖಂಡಿತವಾಗಿ ಕೈಗೂಡುತ್ತದೆ. ವರಮಹಾಲಕ್ಷ್ಮಿ ತಾಯಿಯು ನಿಮ್ಮೆಲ್ಲರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೂ ಐಶ್ವರ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.